ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರ್ಕೊಳ್ತಾ ಇದೆ ಈ ಕಡೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ಒಂದು ಹೊಸ ಅಪ್ಡೇಟ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೇ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಇನ್ನೇನು ಭೂಮಿ ವ್ರತ ಎಲ್ಲ ಕಂಪ್ಲೀಟ್ ಮಾಡಿರ್ತಾಳೆ. ಮನೆಗ್ ಬಂದು ದೇವ್ರ ಮನೆಯಲ್ಲಿ ಭೂಮಿ ಪೂಜೆ ಮಾಡ್ತಿರ್ತಾಳೆ. ಇನ್ನೇನು ಈ ಕಡೆ ದೇವ್ರ ಮನೆಯಲ್ಲಿ ಭೂಮಿ ಪೂಜೆ ಮಾಡ್ತಿರುವಾಗ ಅಜಿತ್ ಮತ್ತೆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಈ ಕಡೆ ಸಂಗೀತ ಬಂದ್ಬಿಟ್ಟು, ಭೂಮಿ ನಾಗರಕಲ್ಲಿಗೆ ಪೂಜೆ ಮಾಡಿದ್ಮೇಲೆ ನೀನ್ ಅಲ್ಲಿಂದ ಕುಂಕುಮ ತಂದ್ಯಲ್ಲ, ಆ ಪ್ರಸಾದವನ್ನ ಎಲ್ರಿಗೂ ಕೊಡಮ್ಮ ಅಂತ ಈ ಕಡೆ ಸಂಗೀತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಭೂಮಿ ಎಲ್ರಿಗೂ ಕೂಡ ಪ್ರಸಾದವನ್ನ ಕೊಡೋದಕ್ಕೆ ಹೋಗ್ತಾಳೆ. ಆದ್ರೆ ಈ ಕಡೆ ಭೂಮಿ ಎಲ್ರಿಗೂ ಕೂಡ ಕುಂಕುಮ ಕೊಡ್ತಾ ಇರುವಾಗ ಶಾರದಂಗೂ ಕೂಡ ಕೊಡ್ತಾಳೆ. ಶಾರದಾ ಮಾತ್ರ ಆ ಕುಂಕುಮನ ಹಣೆಗೆ ಹೊತ್ಕೋತಾಳೆ, ಮತ್ತೆ ತಾಳಿ ಸರಕ್ಕೆ ಒಂದು ಆ ಕುಂಕುಮನ ಹಚ್ಕೋತಾಳೆ. ಅದನ್ನ ನೋಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಂದ್ರೆ ಶಾರದಂಗೆ ಎಲ್ಲ ಕೂಡ ಹಳೆ ನೆನಪು ಕೂಡ ಆಗ್ತಿರತ್ತೆ. ಈ ಕಡೆ ಶ್ರವಣ್ಗಂತೂ ಶಾರದಾ ತನ್ನ ಮಾಂಗಲ್ಯ ಸರಕ್ಕೆ ಕುಂಕುಮನ ಇಟ್ಕೊಂಡಿರೋದು ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ ಶ್ರವಣ್ಗೆ. ದೇವ್ರೆ, ನನ್ ಶಾರದಾ ಆದಷ್ಟು ಬೇಗ ಗುಣ ಆದ್ರೆ ಸಾಕು, ಹಾಗೆ ಹೀಗೆ ಅನ್ಬಿಟ್ಟು ಈ ಕಡೆ ಶ್ರವಣ ಮನ್ಸಲ್ಲಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಆದ್ರೆ ಈ ಕಡೆ ದೇವಯಾನಿ ಮಾತ್ರ ತುಂಬಾ ಗಡಗಡ ಅಂತ ನಡುಕ್ತಿರ್ತಾಳೆ. ಯಾಕಂದ್ರೆ ಶಾರದಂಗೆ ಎಲ್ಲ ಕೂಡ ಹಳೆ ನೆನಪಾದ್ರೆ ಇವಳಿಗೆ ಒಂದು ಅಂತ್ಯ ಶುರುವಾಗತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಶಾರದಾ ಏನೇ ಮಾಡಿದ್ರು ಕೂಡ ಶಾರದನ್ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ ಈ ಕಡೆ ದೇವಯಾನಿ. ಈ ಕಡೆ ಭೂಮಿ ಎಲ್ರಿಗೂ ಕೂಡ ಕುಂಕುಮ ಕೊಡ್ತಿರುವಾಗ ಈ ಕಡೆ ದೇವಯಾನಿಗೂ ಕೂಡ ತಗೊಳ್ಳಿ ಅತ್ತೆ ಅಂತ ಹೇಳ್ಬಿಟ್ಟು ಕುಂಕುಮನ ಕೊಡ್ತಾಳೆ. ಆಗ ಈ ಕಡೆ ದೇವಯಾನಿ ಆ ಕುಂಕುಮನ ತಗೊಳ್ಳೋದಿಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತಿರ್ತಾಳೆ. ಮನೆಯವರೆಲ್ಲರೂ ಕೂಡ ಏನಕ್ಕೆ ಈ ದೇವಯಾನಿ ಈ ತರ ಆಶ್ಚರ್ಯ ಪಡ್ತಿದ್ದಾಳೆ ಕುಂಕುಮ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ದೇವಯಾನಿ ಮುಖನೇ ನೋಡ್ತಿರ್ತಾರೆ. ಯಾಕಂದ್ರೆ ಈ ಕಡೆ ದೇವಯಾನಿ ಭೂಮಿನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಆ ಒಂದು ನಾಗರ ಒಂದು ಪ್ರಸಾದವನ್ನ ಹಣೆಗೆ ಇಟ್ಕೊಳ್ಳೋದಿಕ್ಕೆ ಈ ಕಡೆ ಭಯ ಪಡ್ತಿರ್ತಾಳೆ ದೇವಯಾನಿ. ಆದ್ರೆ ಈ ಕಡೆ ದೇವಯಾನಿ ಅತ್ತೆ ಕುಂಕುಮ ಇಟ್ಕೊಳ್ಳಿ ಅಂತ ಹೇಳಿದಾಗ ನಾನು ಮುತ್ತೈದೆ ಅಲ್ಲ, ನಾನು ಕುಂಕುಮ ಇಟ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಹೇಳಿದಾಗ ಸರಿ ಆಯ್ತು ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನಂಗೆ ಕೊಡಕ್ ಹೋಗ್ತಾಳೆ. ಅಂಜನ ಕೂಡ ಕುಂಕುಮನ ಇಟ್ಕೊತಾಳೆ. ಅದಾದ್ಮೇಲೆ ಅಜಿತನ ಹತ್ರ ಹೋಗ್ತಾಳೆ. ಅಜಿತನ್ಗೂ ಕೂಡ ಕುಂಕುಮ ತಗೊಳ್ಳಿ, ಪ್ರಸಾದ ತಗೊಳ್ಳಿ, ಇಟ್ಕೊಳ್ಳಿ ಅಂತ ಹೇಳಿದಾಗ ತನ್ನ ಕೈಯಾರೆ ತಾನೇ ಅಂದ್ರೆ ಭೂಮಿನೇ ಇಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಸಿಗ್ನಲ್ ಕೊಡ್ತಾನೆ. ಹಾಗಾಗಿ ಭೂಮಿನೇ ಒಂದು ತನ್ನ ಕೈಯಾರೆ ಒಂದು ಕುಂಕುಮವನ್ನ ಅಜಿತ್ ಹಣೆಗೆ ಇಡ್ತಾಳೆ. ಆಗ ಅಜಿತ್ ಕೂಡ ಒಂದು ಕುಂಕುಮನ ತಗೊಂಡು ಅವನ್ ಹಣೆಗೂ ಇಟ್ಕೊಂಡು ಭೂಮಿ ಹಣೆಗೂ ಇಟ್ಟಾಗ ಮನೆಯವರೆಲ್ಲರೂ ಕೂಡ ತುಂಬಾನೇ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ತಾರೆ. ಭೂಮಿಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಸತ್ಯಣ್ಣ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ತಾರೆ. ಯಾಕಂದ್ರೆ ಅಜಿತ್ ಮತ್ತೆ ಭೂಮಿ ಒಂದಾಗದಷ್ಟೇ ಸತ್ಯಣ್ಣಂಗೆ ಮುಖ್ಯ ಆಗಿರುತ್ತೆ. ಹೇಗಾದ್ರೂ ಸರಿ ದೇವ್ರೆ, ಇವ್ರಿಬ್ರು ಒಂದಾದ್ರೆ ಸಾಕು, ಇವ್ರಿಬ್ರು ಒಂದಾದ್ರೆ ನಾನು ಮುಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಹೊತ್ಕೊಂಡ್ಬಿಡ್ತಾನೆ ಆಂಜನೇಯಂಗೆ. ಇನ್ನೊಂದ್ ಕಡೆ ಸಂಗೀತ ಬಂದ್ಬಿಟ್ಟು ಶ್ರವಣ್ ಮತ್ತೆ ಶಾರದಾ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ಸೇರಿ ಶ್ರವಣ್ ಮತ್ತೆ ಶಾರದಾ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಶ್ರವಣ್ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅದಾದ ನಂತರ ಶಾರದಾ ಕಾಲಿಗೆ ನಮಸ್ಕಾರ ಮಾಡಕ್ ಹೋಗ್ತಾರೆ. ಶಾರದಾ ಕಾಲಿಗೆ ನಮಸ್ಕಾರ ಮಾಡಿದಾಗ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಆಶೀರ್ವಾದ ಮಾಡ್ತಾಳೆ. ಅವಳ ವಾಯ್ಸ್ ಅನ್ನ ಕೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಒಂದ್ಸಲ ಬೆಚ್ಚಿ ಬೀಳ್ತಾರೆ. ಶಾರದಾ ಎಷ್ಟು ಬೇಗ ಎಲ್ಲ ಕೂಡ ನೆನ್ಪ್ ಮಾಡ್ಕೊಂಡು ಎಲ್ಲ ಕೂಡ ನಾರ್ಮಲ್ ಆಗ್ತಿದಳ ಅಂತ ಹೇಳ್ಬಿಟ್ಟು ಈ ಕಡೆ ಮನೆಯವರೆಲ್ರಿಗೂ ಕೂಡ ಒಂಥರ ಶಾಕ್ ಆಗೋದ್ರ ಜೊತೆಗೆ ಒಂಥರ ಖುಷಿ ಆಗ್ತಿರತ್ತೆ. ಹಾಗಾಗಿ ಸೊ ಇದೆಲ್ಲ ಒಂದು ಸನ್ನಿವೇಶ ನಡೀತೆ. ಅದಾದ ನಂತರ ಭೂಮಿ ಮತ್ತೆ ಅಜಿತ್ ಎಲ್ರಿಗೂ ಕೂಡ ಪ್ರಸಾದವನ್ನ ಕೊಟ್ಟು ಕುಂಕುಮನೆಲ್ಲ ಕೊಟ್ಟು ಅದಾದ ನಂತರ ನಿಂಗವಜ್ಜಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ನಿಂಗವಜ್ಜಿ ಬಂದಾದ್ಮೇಲೆ ಏನ್ ನಡೀತಿದೆ, ಏನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಅರ್ಚ್ಕೊಂಡ್ ಬರ್ತಾರೆ, ಕಿರ್ಚ್ಕೊಂಡ್ ಬರ್ತಾರೆ. ಗೊತ್ತಲ್ವಾ ನಿಂಗವ್ವ ಹೇಗಂತ. ಸೊ ಕೂಗಾಡ್ಕೊಂಡೇ ಬರ್ತಾರೆ. ಆಗ ಈ ಕಡೆ ಭೂಮಿ ಇದ್ದವಳು ಅಜ್ಜಿ ನಾನು ಪೂಜೆ ಮಾಡ್ಕೊಂಡ್ ಬಂದ್ವಲ್ವಾ, ಹಾಗಾಗಿ ಎಲ್ರಿಗೂ ಕೂಡ ಪ್ರಸಾದ ಕೊಡ್ತಿದೆ, ಕುಂಕುಮ ಕೊಡ್ತಿದೆ ಅಂತ ಈ ಕಡೆ ಭೂಮಿ ಹೇಳಿದಾಗ ಹಾ ನನ್ಗೂ ಕೊಡು ಅಂತ ಹೇಳಿ ಈ ಕಡೆ ನಿಂಗವಜ್ಜಿ ಕೂಡ ಕೇಳ್ತಿರ್ತಾರೆ. ಇನ್ನೇನು ಭೂಮಿ ಕೂಡ ನಿಂಗವಜ್ಜಿಗೆ ಪ್ರಸಾದವನ್ನ ಕೂಡ ಒಂದು ಕುಂಕುಮನ ಕೊಡೋದಕ್ಕೆ ಹೋಗ್ತಾಳೆ. ಆದ್ರೆ ಭೂಮಿ ಕತ್ತಲ್ಲಿ ತಾಳಿಸರ ಆಚೆನೆ ಇರುತ್ತೆ. ಆ ಆಚೆನೆ ಇಟ್ಕೊಂಡು ಈ ಕಡೆ ನಿಂಗವಜ್ಜಿಗೆ ಕುಂಕುಮವನ್ನ ಕೊಡೋದಕ್ಕೆ ಹೋಗ್ತಾಳೆ. ಇನ್ನೇನು ಆ ಮಯೂರಿ ನೋಡ್ಬಿಡ್ತಾಳೆ ಭೂಮಿ ಮಾಂಗಲ್ಯ ಸರ ಆಚೆ ಇರೋದ್ನ. ಇನ್ನೇನು ಮಯೂರಿ ಅಡ್ಡ ಹೋಗ್ಬಿಟ್ಟು ಭೂಮಿನ ತಾಳಿಸರನ ಒಳಗಡೆ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಭೂಮಿ ಪಟ್ಟ ಅಂತ ಹೇಳ್ಬಿಟ್ಟು ಆ ತಾಳಿಸರವನ್ನ ಕೂಡ ಹಾಕೋತಾಳೆ, ಒಳಗಡೆ ಹಾಕೋತಾಳೆ. ಅಂದ್ರೆ ಈ ಕಡೆ ಮಯೂರಿ ಪ್ಲಾನ್ ಮಾಡ್ತಾಳೆ, ಭೂಮಿ ನನ್ಗೆ ಮೊದ್ಲು ಕೊಡು, ನನ್ಗೆ ಮೊದ್ಲು ಕೊಡು ಪ್ರಸಾದನ ಅಂತ ಹೇಳ್ಬಿಟ್ಟು ಅಜ್ಜಿ ಮೊದ್ಲೇ ಇವಳು ಅಡ್ಡ ಹೋಗ್ಬಿಟ್ಟು ಭೂಮಿ ತಾಳಿಸರವನ್ನ ಒಳಗಡೆ ಹಾಕೊಳ್ಳೋದಕ್ಕೆ ಅಂತ ಒಂದು ಪ್ಲಾನ್ ಮಾಡ್ತಾಳೆ. ಅದೇ ತರವಾಗಿ ಭೂಮಿ ಕೂಡ ತಾಳಿಸರವನ್ನ ಒಳಗಡೆ ಹಾಕೋತಾಳೆ. ಇನ್ನೇನು ಭೂಮಿ ನಿಂಗವಜ್ಜಿಗೆ ಮತ್ತೆ ನಿಂಗವಜ್ಜಿ ಮಗಳು ಇರ್ತಾಳಲ್ಲ ಚಂದ್ರಿಕಾ ಕುತಂತ್ರಿ, ಅವಳಿಗೂ ಕೂಡ ಪ್ರಸಾದವನ್ನ ಅಂದ್ರೆ ಕುಂಕುಮವನ್ನ ಕೂಡ ಕೊಡ್ತಾಳೆ. ಆದ್ರೆ ಈ ಕಡೆ ನಿಂಗವ್ವ ಮಾತ್ರ ತುಂಬಾನೇ ಖುಷಿ ಖುಷಿಯಾಗಿ ಭೂಮಿಗೆ ಒಂದು ಮನಸ್ವಿನಿಗೆ ಆಶೀರ್ವಾದವನ್ನ ಕೂಡ ಮಾಡ್ತಾರೆ. ನೀನ್ ಹೋಗೋ ಮನೆಗೆ ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೆ ಹುಡುಗಿ ನೀನು, ಮುಗ್ಧ ಮನಸ್ಸಿದೆ ನಿನ್ಗೆ, ಒಳ್ಳೆ ಸಂಸ್ಕಾರ ಇದೆ, ನೀನ್ ಹೋಗೋ ಮನೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೆ ಒಳ್ಳೆ ರೀತಿಯಿಂದ ಭೂಮಿಗೆ ಕೂಡ ನಿಂಗವಜ್ಜಿ ಆಶೀರ್ವಾದ ಮಾಡ್ತಾರೆ. ಅದಾದ ನಂತರ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ನಿಂಗವಜ್ಜಿ ಕಾಲಿಗೆ ನಮಸ್ಕಾರ ಮಾಡಿ ಇಬ್ರು ಕೂಡ ಒಂದು ನಿಂಗವಜ್ಜಿಯ ಆಶೀರ್ವಾದನ ಕೂಡ ಪಡ್ಕೊಳ್ತಾರೆ. ಆದ್ರೆ ಈ ಕಡೆ ನಿಂಗವಜ್ಜಿ ಆಶೀರ್ವಾದ ಮಾಡುವಾಗ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ಆಗ ಈ ಕಡೆ ಸಂಗೀತ ಇದ್ದವಳು ಅಲ್ಲ ಅತ್ತೆ, ಅವಳಿಗಿನ್ನು ಮದ್ವೆನೇ ಆಗಿಲ್ಲ, ನೀವ್ಯಾಕೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಸಂಗೀತ ಪ್ರಶ್ನೆ ಮಾಡ್ಬಿಡ್ತಾಳೆ.
ಸುಮ್ನಿರೆ ಅದೇನೋ ಬಾಯ್ ತಪ್ಪ ಬಂದ್ಬಿಡ್ತು ಅಂತ ಈ ಕಡೆ ನಿಂಗವಜ್ಜಿ ಹೇಳ್ತಾರೆ. ಯಾಕಂದ್ರೆ ನಿಂಗವಜ್ಜಿಗೆ ಎಲ್ಲ ಕೂಡ ಗೊತ್ತಿರುತ್ತೆ ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಂತ. ಆದ್ರೂ ಕೂಡ ಮನೆಯವರೆಲ್ಲರೂ ಕೂಡ ಬಾಯ್ ಬಿಟ್ಟಿಲ್ಲ ಅಂದ್ಬಿಟ್ಟು ಇವಳು ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ನಾಟಕ ಮಾಡ್ತಿರ್ತಾಳೆ ಅಂತಾನೆ ಹೇಳ್ಬೋದು ನಿಂಗವಜ್ಜಿ. ಹೇಗಾದ್ರೂ ಮಾಡಿ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಈ ನಿಂಗವಜ್ಜಿಗೆ. ನಿಂಗವಜ್ಜಿ ಬಾಯಿ ಜೋರ್ ಇರ್ಬೋದು ಆದ್ರೆ ಮನಸ್ಸು ಮಾತ್ರ ತುಂಬಾ ಮೃದು ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಈ ಕಡೆ ಸತ್ಯಣ್ಣ ಇದ್ದವರು ನಿಂಗವಜ್ಜಿಗೆ ಇಬ್ರದ್ದು ಕೂಡ ಕಾಂಟ್ರಾಕ್ಟ್ ಮದ್ವೆ ವಿಚಾರ ಏನಿದೆ ಅಲ್ಲ, ಒಂದ್ ವರ್ಷಕ್ಕೋಸ್ಕರ ಕಾಂಟ್ರಾಕ್ಟ್ ಮದ್ವೆ ಆಗಿರೋ ವಿಚಾರ ಎಲ್ಲವನ್ನು ಕೂಡ ಈ ಕಡೆ ಸತ್ಯಣ್ಣ ನಿಂಗವಜ್ಜಿಗೆ ಹೇಳಿರ್ತಾರೆ. ಅಂದ್ರೆ ಈ ಊರಿಗೆ ಬರೋ ಮುಂಚೆನೆ ಸತ್ಯಣ್ಣ ಎಲ್ಲ ವಿಚಾರನು ಕೂಡ ನಿಂಗವಜ್ಜಿಗೆ ಹೇಳಿರೋದ್ರಿಂದ ಈ ನಿಂಗವಜ್ಜಿಗೆ ಎಲ್ಲ ಕೂಡ ವಿಚಾರ ಗೊತ್ತಿರುತ್ತೆ. ಹಾಗಾಗಿ ನಿಂಗವಜ್ಜಿ ಇವ್ರ ಬಾಯಿಂದನೇ ಬಿಡಿಸ್ಬೇಕು ಸತ್ಯನ ಅಂತ ಹೇಳ್ಬಿಟ್ಟು ಕಾಯ್ತಿರ್ತಾರೆ ಅಷ್ಟೇನೆ. ಆದ್ರೆ ನಿಂಗವಜ್ಜಿ ಇವರಾಗೆ ಬಾಯ್ ಬಿಡ್ಬೇಕು ಅಂತ ಹೇಳಿ ಇವ್ರ ಜೊತೆಗೆ ಇವರು ಕೂಡ ನಿಂಗವಜ್ಜಿನೂ ಕೂಡ ನಾಟಕ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಭೂಮಿ ಮತ್ತೆ ಅಜಿತ್ನ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣಂಗೆ ಈ ಕಡೆ ನಿಂಗವಜ್ಜಿ ಮಾತ್ ಕೊಡ್ತಾರೆ. ನಾನ್ ಇಬ್ರುನ ಒಂದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸತ್ಯಣ್ಣಂಗೆ ಈ ಕಡೆ ನಿಂಗವಜ್ಜಿ ಮಾತ್ ಕೊಟ್ಟಿರೋದ್ರಿಂದ ಎಲ್ಲಾನು ಕೂಡ ತಾಳ್ಮೆಯಿಂದ ಒಂದು ತೂಗಿಸ್ಕೊಂಡು ತಗೊಂಡು ಹೋಗ್ತಿರ್ತಾರೆ ಅಂತಾನೆ ಹೇಳ್ಬೋದು ಈ ಕಡೆ ನಿಂಗವಜ್ಜಿ. ಆಗ ಸರಿ ಸರಿ ಆಯ್ತು ಎಲ್ಲರಿಗೂ ಕೂಡ ಪ್ರಸಾದ ಕೊಟ್ಟಾಯ್ತು, ಸರಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಹೇಳ್ತಿರ್ತಾರೆ. ಏನ್ ಅಡಿಗೆ ಮಾಡಿದೀರಾ ಅಂತ ಈ ಕಡೆ ನಿಂಗವಜ್ಜಿ ಕೇಳಿದಾಗ, ಅಜ್ಜಿ ಅದು ಇವತ್ತು ವ್ರತ ಇತ್ತಲ್ಲ, ಅನ್ನ ಸಾರು ಪಲ್ಯ ಪಾಯಸ ಹಾಲನ್ನ ಅದು ಇದು ಅಂತ ಹೇಳಿ ಭೂಮಿ ಒಂದಿಷ್ಟು ಉದ್ದ ಲಿಸ್ಟ್ ಅನ್ನೇ ಹೇಳ್ತಿರ್ತಾಳೆ. ಆಗ ನಿಂಗವಜ್ಜಿಗೆ ತುಂಬಾನೇ ಖುಷಿ ಆಗುತ್ತೆ. ಸರಿ ಸರಿ ಬನ್ನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಊಟ ಮಾಡೋದಕ್ಕೆ ಅಂತ ಊಟದ ಹಾಲಿಗೆ ಹೊರಡ್ತಾರೆ. ಸರಿ ಸರಿ ನಂಗೆ ತುಂಬಾ ಹಸಿವಾಗ್ತಿದೆ, ಬೇಗ ಬೇಗ ಊಟ ಬಡಿಸು ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಭೂಮಿ ಕೈ ಅಡಿಗೆ ತಿನ್ನೋದಕ್ಕೆ ಕಾತುರದಿಂದ ಕಾಯ್ತಿರ್ತಾರೆ. ಬೇಗ ಬೇಗ ಅಂದ್ರೆ ಭೂಮಿ ಕೈ ಅಡಿಗೆ ಅಷ್ಟು ರುಚಿಯಾಗಿರುತ್ತೆ ಅಂತ ನಿಂಗವಜ್ಜಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಬೇಗ ಬೇಗ ಬಡಿಸಿ ನಂಗೆ ತುಂಬಾ ಹಸಿವಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸಂಗೀತ ಮತ್ತೆ ಭೂಮಿ ಎಲ್ರು ಕೂಡ ಒಂದು ಮಯೂರಿ ಸೇರ್ಕೊಂಡು ಎಲ್ರಿಗೂ ಕೂಡ ಊಟ ಬಡಿಸೋದಕ್ಕೆ ರೆಡಿ ಆಗ್ತಾರೆ. ಎಲ್ರು ಕೂಡ ಆರಾಮಾಗಿ ಊಟ ಮಾಡ್ತಿರ್ತಾರೆ. ಈ ಕಡೆ ಊಟ ಮಾಡ್ತಾ ಮಾಡ್ತಾ ಭೂಮಿ ಕೈ ಅಡಿಗೆನ ತಿಂತ ತಿಂತ ಈ ಕಡೆ ನಿಂಗವಜ್ಜಿ ಭೂಮಿನ ಅಟ್ಟು ಕೇರ್ಸ್ತಿರ್ತಾರೆ. ಎಷ್ಟು ಚೆನ್ನಾಗಿದೆ ಅಡಿಗೆ, ಬಹಳ ಚೆನ್ನಾಗಿದೆ, ಯಮ್ಮಿ ಯಮ್ಮಿ ಅಂತ ಹೇಳ್ಕೊಂಡು ಈ ಕಡೆ ನಿಂಗವಜ್ಜಿ ಕೂಡ ಊಟ ಮಾಡ್ತಿರ್ತಾರೆ. ಭೂಮಿ ನಿನ್ ಕೈ ಅಡಿಗೆ ತಿನ್ನೋದು ಒಂದೇ ಅದೃಷ್ಟ ಕಣಮ್ಮ ಹಾಗೆ ಹೀಗೆ ಅಂತ ಭೂಮಿನ ಅಟ್ಟಕ್ಕೆ ಏರ್ಸ್ತಿರ್ತಾರೆ. ಈ ಕಡೆ ಸಂಗೀತಂಗಂತೂ ಭೂಮಿನ ಹೊಗಳ್ತಿದ್ರೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಈ ಕಡೆ ಮನಸ್ವಿನಿ ಮನಸ್ವಿನಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಭೂಮಿನ ಮನಸ್ವಿನಿ ಮನಸ್ವಿನಿ ಅಂತ ಹೇಳ್ಬಿಟ್ಟು ಹೊಗಳ್ತಿದ್ರೆ ಈ ಕಡೆ ಮನೆಯವರೆಲ್ರಿಗೂ ಕೂಡ ಅಂದ್ರೆ ಶ್ರವಣ್ ರಾಮ್ಗಾಗಿರ್ಬೋದು ಅಜಿತ್ ಗಂಗಾಗಿರ್ಬೋದು ಎಲ್ರಿಗೂ ಕೂಡ ಖುಷಿ ಆಗ್ತಿರುತ್ತೆ. ಒಟ್ಟಾರೆಯಾಗಿ ಎಲ್ರು ಕೂಡ ಖುಷಿ ಖುಷಿಯಿಂದ ಊಟ ಮಾಡ್ತಾರೆ. ಸೊ ಎಲ್ಲರದು ಕೂಡ ಊಟ ಆಗತ್ತೆ. ಇನ್ನೇನು ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೇಕಲ್ಲ, ಏನಪ್ಪಾ ಮಾಡೋದು ಅಂದಾಗ ಈ ಕಡೆ ನಚಿಕೇತಿದ್ದಾನಲ್ಲ ಅಪೋಲಿ, ಸರಿ ನಾವೆಲ್ಲರೂ ಒಂದು ಆಟ ಆಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಏನ್ ಆಟ ಆಡೋದು ಅಂತ ಅಂದಾಗ ಕೇರಂ ಆಟ ಆಡೋಣ ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಆಗತ್ತೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಅಂತೂ ನಾನಂತೂ ಈ ಆಟಕ್ಕಿಲ್ಲ, ನನ್ಗೆ ನಿದ್ದೆ ಬರ್ತಿದೆ ಅಂತ ಹೋಗ್ಬಿಟ್ಟು ಸೀದಾ ಹೋಗಿ ಮಲ್ಕೋತಾರೆ. ಈ ಕಡೆ ಚಂದ್ರಿಕಾ ಕೂಡ ನನ್ಗೂ ಕೂಡ ನಿದ್ದೆ ಬರ್ತಿದೆ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೋತಾರೆ. ಇನ್ನೇನು ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಕೇರಂ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರಿಪರೇಷನ್ ಮಾಡ್ಕೋತಾರೆ. ಆದ್ರೆ ಕೇರಂ ಆಟದಲ್ಲಿ ಒಬ್ಬೊಬ್ರು ಪಾರ್ಟ್ನರ್ ಆಗಿರ್ತಾರೆ. ಆದ್ರೆ ಅಜಿತ್ ಮತ್ತೆ ಭೂಮಿ ಅಪೋಸಿಟ್ ಪಾರ್ಟ್ನರ್ ಆಗಿರ್ತಾರೆ. ಅಂದ್ರೆ ಭೂಮಿ ಮತ್ತೆ ಅಜಿತ್ ಸಪರೇಟ್ ಸಪರೇಟ್ ಆಗಿರ್ತಾರೆ. ಇಬ್ರು ಕೂಡ ಪಾರ್ಟ್ನರ್ ಆಗಿರೋದಿಲ್ಲ. ಈ ಕಡೆ ಸಂಗೀತ ರಾಮ್ ಒಂದ್ ಪಾರ್ಟ್ನರ್ ಆಗಿರ್ಬೋದು, ನಚಿಕೇತ್ ಮತ್ತೆ ಸತ್ಯಣ್ಣ ಕೂಡ ಒಂದ್ ಪಾರ್ಟ್ನರ್ ಆಗಿರ್ಬೋದು, ಶ್ರವಣ್ ಮತ್ತೆ ಮಯೂರಿ ಒಂದ್ ಪಾರ್ಟ್ನರ್ ಆಗಿರ್ಬೋದು. ಆದ್ರೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಸಪರೇಟ್ ಆಗಿ ಇದಾಗ್ತಾರೆ. ಇಬ್ರು ಕೂಡ ಪಾರ್ಟ್ನರ್ ಆಗೋದಿಲ್ಲ. ಆದ್ರೆ ಅಜಿತ್ ಗೆದ್ರೆ ಅಜಿತ್ಗೆ ಭೂಮಿ ಮುತ್ ಕೊಡ್ಬೇಕು, ಭೂಮಿ ಗೆದ್ರೆ ಅಜಿತ್ ಮುತ್ ಕೊಡ್ಬೇಕು. ಅಂದ್ರೆ ಅಜಿತ್ ಸೋತ್ಬಿಟ್ಟು ಭೂಮಿ ಏನಾದ್ರು ಗೆದ್ರೆ ಅಜಿತ್ ಭೂಮಿಗೆ ಕಿಸ್ ಮಾಡ್ಬೇಕು ಅನ್ನೋ ಒಂದು ಟಾಸ್ಕ್ ಇರುತ್ತೆ. ಒಂದು ಚಾಲೆಂಜ್ ಮಾಡಿರ್ತಾರೆ ಈ ಕಡೆ ನಚಿಕೇತ್ ಅವರು. ಆಟ ಶುರುವಾಗ ಮುಂಚೆ ಈ ಒಂದು ಚಾಲೆಂಜ್ ಅನ್ನ ಹಾಕಿರ್ತಾರೆ. ಆದ್ರೆ ಈ ಕಡೆ ಅಜಿತ್ ಒಪ್ಕೊಳ್ತಿರಲ್ಲ, ಯಾಕಂದ್ರೆ ಭೂಮಿಗೆ ಮುಜುಗರ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿಸ್ ಮಾಡೋದಕ್ಕೆ ಅಂತ ಒಪ್ಕೋತಿರಲ್ಲ. ಆದ್ರೆ ಈ ಕಡೆ ಭೂಮಿ ನಾನ್ ರೆಡಿ ಸತ್ಯಣ್ಣ, ನಾನ್ ರೆಡಿ ಮೈದು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಮತ್ತೆ ತಯಾರಾಗ್ತಾಳೆ. ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಪಂದ್ಯನ ಶುರು ಮಾಡ್ತಾರೆ. ಒಂದು ಕೇರಂ ಆಟದಲ್ಲಿ ಶುರು ಮಾಡ್ತಾರೆ. ಎಲ್ರು ಕೂಡ ಆಟ ಆಡ್ತಿರ್ತಾರೆ. ಅದ್ರಲ್ಲಿ ಕೊನೆಯಲ್ಲಿ ಭೂಮಿ ಗೆದ್ಬಿಡ್ತಾಳೆ, ಅಜಿತ್ ಮಾತ್ರ ಸೋತೋಗ್ಬಿಡ್ತಾರೆ. ಹಾಗಾಗಿ ಒಂದು ಚಾಲೆಂಜ್ ಪ್ರಕಾರ ಈಗ ಅಜಿತ್ ಭೂಮಿ ಕೆನ್ನೆಗೆ ಭೂಮಿ ಒಂದು ತುಟಿಗೆ ಮುತ್ತನ್ನ ಕೊಡ್ಬೇಕಾಗಿರುತ್ತೆ. ಆದ್ರೆ ಈ ಕಡೆ ಭೂಮಿಗೂ ಕೂಡ ಮುಜುಗರ, ಅಜಿತ್ಗೂ ಕೂಡ ಮುಜುಗರ. ಮನೆಯವರೆಲ್ಲರೂ ಕೂಡ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಿರ್ತಾರೆ. ಕೊಡ್ಲೇಬೇಕು, ಬೇಕು ಬೇಕು ಮುತ್ತು ಬೇಕು ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಕಿರಿತಿರ್ತಾರೆ. ಆಗ ಅಜಿತ್ಗೆ ವಿಧಿ ಇರಲ್ಲ, ಭೂಮಿ ಒಂದು ತುಟಿಗೆ ಮುತ್ತನ್ನ ಕೊಡ್ಬೇಕಾಗಿರುತ್ತೆ. ಭೂಮಿ ಅಂತೂ ನಾನು ಮುತ್ತು ತಗೊಳ್ಳೋದಕ್ಕೆ ರೆಡಿ ಅನ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಆಗ ಅಜಿತ್ ನಿಧಾನ ಹೋಗ್ಬಿಟ್ಟು ಭೂಮಿ ಕೆನ್ನೆನ ಹಿಡ್ಕೊತಾನೆ, ಭೂಮಿ ಕಣ್ಣನ್ನೇ ನೋಡ್ತಾನೆ. ಕಣ್ಣನ್ನೇ ನೋಡ್ತಾ ತುಂಬಾ ಫೀಲಿಂಗ್ಸ್ ಅಲ್ಲಿ ಇರ್ತಾರೆ. ಭೂಮಿ ಐ ಲವ್ ಯು ಭೂಮಿ, ನನ್ನ ಬಿಟ್ಟು ಹೋಗ್ಬೇಡ ಭೂಮಿ, ನೀನೇ ನನ್ ವೈಫು, ನೀನೇ ನನ್ ಹೆಂಡತಿ, ನಿನ್ನ ಬಿಟ್ಟು ನಾನ್ ಹೋಗಲ್ಲ, ನನ್ನ ಬಿಟ್ಟು ನೀನ್ ಹೋಗ್ಬೇಡ ಅಂತ ಅದೇ ಫೀಲಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಭೂಮಿ ಕೆನೆನ ಗಟ್ಟಿಯಾಗಿ ಹಿಡ್ಕೊಂಡು ತಪ್ಕೊಂಡು ಒಂದು ತುಟಿಗೆ ಅಜಿತ್ ಈ ಕಡೆ ಭೂಮಿ ಒಂದು ತುಟಿಗೆ ಮುತ್ತು ಕೊಟ್ಟೆ ಬಿಡ್ತಾನೆ. ಆಗ ಇಬ್ರು ಅಜಿತ್ ಮತ್ತೆ ಭೂಮಿ ಕೂಡ ಇಬ್ರು ಕೂಡ ಒಬ್ರನ್ನೊಬ್ರು ಕಣ್ಣಲ್ಲೇ ನೋಡ್ಕೊತಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಸತ್ಯಣ್ಣ ಅಂತೂ ದೇವರಿಗೆ ಹರಕೆ ಹೊತ್ಕೊತಿರ್ತಾನೆ. ಅಪ್ಪ ಆಂಜನೇಯ, ನಾನ್ ಹೇಳಿದೆನಲ್ಲ ನನ್ಗೆ ನನ್ ಮುಡಿ ಕೊಡ್ತೀನಿ ಅಂತ, ಇವರಿಬ್ರು ಒಂದಾದ್ರೆ ನನ್ ಮುಡಿ ಕೊಡ್ತೀನಿ ಅಂದ್ರೆ ಕೂದ್ಲು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ದೇವರಿಗೆ ಹರಕೆ ಹೊತ್ಕೊತಿರ್ತಾನೆ. ಒಟ್ಟಾರೆಯಾಗಿ ಎಲ್ರು ಕೂಡ ಈ ಕಡೆ ಅಜಿತ್ ಮತ್ತೆ ಭೂಮಿ ಒಂದಾಗಿರೋದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಿರ್ತಾರೆ.
ಆದ್ರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇನ್ನೂ ಕೂಡ ಅಲ್ಲೇ ಕಳ್ದೋಗಿರ್ತಾರೆ. ಅಜಿತ್ ಕಣ್ಣನ್ನೇ ನೋಡ್ಬಿಟ್ಟು ಭೂಮಿ ನನ್ನ ಬಿಟ್ಟು ಹೋಗ್ಬೇಡ ಐ ಲವ್ ಯು ಭೂಮಿ ಅಂತ ಹೇಳ್ಕೊತಿದ್ರೆ, ಇನ್ನೊಂದ್ ಕಡೆ ಭೂಮಿ ಕೂಡ ಅದೇ ಡೈಲಾಗು ಅದೇ ಹಳೆ ಡೈಲಾಗ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸಾಹೇಬ್ರೆ ನಾನು ನಿನ್ನ ಬಿಟ್ಟು ಹೋಗಲ್ಲ ಇಲ್ಲೇ ಇರು ಅಂತ ಹೇಳು ಐ ಲವ್ ಯು ಸಾಹೇಬ್ರೆ ಹಾಗೆ ಹೀಗೆ ಅಂತ ಈ ಕಡೆ ಮನ್ಸಲ್ಲಿ ಕೂಡ ಅನ್ಕೋತಿರ್ತಾಳೆ. ಯಾಕಂದ್ರೆ ಇದನ್ನೇ ಒಂದು ತುಂಬಾ ಒಂದು ಹೆಚ್ಚು ಕಮ್ಮಿ ಅಂದ್ರೆ ಒಂದು ತಿಂಗಳಿಂದ ಇದನ್ನೇ ಒಂದು ತೋರಿಸ್ತಿದ್ದಾರೆ. ಹಾಗಾಗಿ ನಮಗೂ ಕೂಡ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು. ಕೊನೆಗೂ ಕೂಡ ಅಜಿತ್ ಮತ್ತೆ ಭೂಮಿ ಒಂದಾಗಿ ಒಂದಾಗ್ತಾರೆ. ಇವತ್ತಿಲ್ಲ ನಾಳೆ ಖಂಡಿತವಾಗ್ಲೂ ಒಂದಾಗಿ ಒಂದಾಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಇದೆ. ಕೊನೆಗೂ ಆ ಸಮಯ ಬಂದೇ ಬಿಡ್ತು. ಭೂಮಿ ಮತ್ತೆ ಅಜಿತ್ ಒಂದಾಗೋ ಸಮಯ ಬಂದೇ ಬಿಡ್ತು. ಯಾಕಂದ್ರೆ ಇಲ್ಲಿ ನಿಂಗವಜ್ಜಿಗೆ ಎಲ್ಲ ಕೂಡ ಸತ್ಯ ಗೊತ್ತಾಗಿದೆ. ನಿಂಗವಜ್ಜಿ ಅಂತೂ ಹೊಟ್ಟೆ ಒಳಗಡೆ ಯಾವ ಕೂಡ ವಿಷಯ ಇಟ್ಕೊಳ್ಳಲ್ಲ. ಎಲ್ಲ ಕೂಡ ಆಚೆ ಹಾಕ್ಬಿಡ್ತಾಳೆ. ಹಾಗಾಗಿ ನಿಂಗವಜ್ಜಿಗೆ ಅಜಿತ್ ಮತ್ತೆ ಭೂಮಿ ಅಂದ್ರೆ ಮನಸ್ವಿನಿ ಅಂತ ಅನ್ಕೊಂಡ್ ಬಂದಿರೋಳು ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸ್ವಂತ ಗಂಡ ಹೆಂಡತಿ ಅನ್ನೋ ವಿಷಯ ಕೂಡ ನಿಂಗವಜ್ಜಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಇದು ಇನ್ನ ಮುಂದೆ ಹೋಗಲ್ಲ. ಆದಷ್ಟು ಬೇಗ ಭೂಮಿ ಮತ್ತೆ ಅಜಿತ್ನ ಒಂದ್ ಮಾಡೇ ಮಾಡ್ತಾರೆ ಈ ನಿಂಗವಜ್ಜಿ. ಇನ್ನೊಂದ್ ಕಡೆ ಅಜಿತ್ ಕೂಡ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಕೊಳ್ತಾನೆ. ಇನ್ನಂತೂ ನಾನು ತಡ ಮಾಡೋದಿಲ್ಲ ಭೂಮಿ, ನಾನಂತೂ ಸತ್ಯ ಹೇಳ್ಕೊಂಡ್ಬಿಡ್ತೀನಿ. ಎಲ್ಲ ಸತ್ಯನು ಇವತ್ ರಾತ್ರಿನೇ ಹೇಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ತಾನೆ. ಅಂದ್ರೆ ಭೂಮಿ ಹತ್ರ ತನ್ನ ಪ್ರೀತಿ ವಿಚಾರವನ್ನ ಎಲ್ಲ ಕೂಡ ಹೇಳ್ಕೋಬೇಕು ಅಂತ ಒಂದು ಅಜಿತ್ ಡಿಸೈಡ್ ಮಾಡ್ಕೊತಾನೆ. ಈ ಕಡೆ ಭೂಮಿ ಕೂಡ ಅದೇ ತರ ಡಿಸೈಡ್ ಆಗ್ತಾಳೆ. ಸಾಹೇಬ್ರೆ ನಾನು ಇಷ್ಟು ದಿನ ಮುಚ್ಚಿಟ್ಕೊಂಡಿದ್ದೆ, ಇವತ್ ಮಾತ್ರ ರಾತ್ರಿ ಮಾತ್ರ ರೂಮಿಗೆ ಬನ್ನಿ ಅಲ್ಲಿ ಎಲ್ಲ ಕೂಡ ಹೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಈ ಕಡೆ ಡಿಸೈಡ್ ಆಗಿರ್ತಾಳೆ. ಅಂದ್ರೆ ಅಜಿತ್ ಕೂಡ ಈ ಕಡೆ ಭೂಮಿ ಹತ್ರ ಹೇಳ್ಕೋಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಈ ಕಡೆ ಭೂಮಿ ಕೂಡ ಅಜಿತ್ ಹತ್ರ ಒಂದು ಎಲ್ಲ ನನ್ನ ಸಾಹೇಬ್ರಿಗೆ ನನ್ನ ಪ್ರೀತಿ ವಿಚಾರನ ಹೇಳ್ಕೋಬೇಕು ಅನ್ನೋ ಒಂದು ಡಿಸೈಡ್ ಆಗಿರ್ತಾಳೆ. ಒಟ್ಟಾರೆಯಾಗಿ ಇಬ್ರು ಕೂಡ ಈಗ ಒಬ್ರು ಹತ್ರ ಇರುವಂತಹ ಮನಸ್ಸಿನಲ್ಲಿ ಇರುವಂತಹ ಪ್ರೀತಿನ ಒಬ್ರಿಗೊಬ್ರು ಹೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಕೊನೆಗೂ ಇಬ್ರು ಕೂಡ ಒಂದಾಗ್ತಾರೆ. ಕೊನೆಗೂ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಪ್ರೀತಿ ವಿಚಾರವನ್ನ ಹೇಳ್ಕೊಳ್ತಾರೆ. ಈ ಕಡೆ ನಿಂಗವಜ್ಜಿಗೂ ಕೂಡ ಗೊತ್ತಾಗಿರುತ್ತೆ. ಎಲ್ರು ಕೂಡ ಈ ಅಜಿತ್ ಮತ್ತೆ ಭೂಮಿ ಪ್ರೀತಿನ ಒಪ್ಕೋತಾರೆ. ಮನೆಯವರೆಲ್ಲರೂ ಕೂಡ ಈ ಅಜಿತ್ ಮತ್ತೆ ಭೂಮಿ ಪ್ರೀತಿನ ಒಪ್ಕೋತಾರೆ. ಕಾಂಟ್ರಾಕ್ಟ್ ಮದ್ವೆ ಕೂಡ ಮುರಿದು ಬಿದ್ದು ಹೋಗುತ್ತೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ಅಜಿತ್ ಭೂಮಿ ನಿಜವಾದ ಗಂಡ ಹೆಂಡತಿ ಆಗ್ತಾರೆ. ಅದಾದ್ಮೇಲೆ ಏನ್ ಟ್ವಿಸ್ಟ್ ಇರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.